ಕರ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೋಹಾನನು 16ನೇ ಅಧ್ಯಾಯ 23ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಹೌದು, ನಾವು ತಂದೆಯ ಬಳಿಯಲ್ಲಿ ಏನನ್ನು ಬೇಡಿಕೊಂಡರೂ ಆತನು ಅದನ್ನು ಯೇಸುಕ್ರಿಸ್ತನ ಮುಖಾಂತರವಾಗಿ ನಮಗೆ ಕೊಟ್ಟು ನಮ್ಮನ್ನು ನಡೆಸುತ್ತಾನೆ. ನಾವು ಕೂಡ ಪ್ರಾರ್ಥಿಸುವಾಗ ಯಾವಾಗಲೂ ಆತನ ಹೆಸರಿನಲ್ಲಿ ಬೇಡಿಕೊಳ್ಳಬೇಕು. ಆಗ ತಂದೆಯು ಎಲ್ಲವನ್ನು ದಯಪಾಲಿಸಿ ಈ ಲೋಕದಲ್ಲಿ ನಮ್ಮನ್ನ ಆಶೀರ್ವಾದವಾಗಿ ಇಡುವುದು ಮಾತ್ರವಲ್ಲದೆ ಮತ್ತೊಬ್ಬರಿಗೂ ನಮ್ಮನ್ನ ಆಶೀರ್ವಾದವಾಗಿ ಇಡುತ್ತಾರೆ. ನಾವು ಈ ವಾಕ್ಯಗಳನ್ನು ಧ್ಯಾನಿಸುತ್ತಾ ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಯಾವ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು ಎಂಬುದನ್ನ ನೀನು ನಮಗೆ ಕಲಿಸಿಕೊಡ್ತೀಯಪ್ಪ. ಅದೇ ರೀತಿಯಲ್ಲಿ ನಾವು ಏನನ್ನು ಬೇಡಿಕೊಂಡರೂ ಅದನ್ನ ನೀನು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಮಗೆ ನೀನು ಕೊಟ್ಟು ನಮ್ಮನ್ನು ನಡೆಸುತ್ತಾ ಇದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಾವು ಕೂಡ ನಿನ್ನ ಕೃಪೆ, ನಿನ್ನ ಕನಿಕರ, ನಿನ್ನ ದಯೆ, ನಿನ್ನ ಪ್ರೀತಿ, ನಿನ್ನ ಕಾಯುವಿಕೆ, ನಿನ್ನ ನಡೆಸುವಿಕೆಯನ್ನು ಹೊಂದಿದವರಾಗಿ ಬಾಳ್ಲಿಕ್ಕಾಗುವಂತೆ ಬೇಕಾಗಿರುವಂತ ನಿನ್ನ ಪರಲೋಕದ ಜ್ಞಾನವನ್ನು, ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಈ ದಿನದಲ್ಲಿ ಯಾರ್ಯಾರು ನಿನ್ನ ಬಳಿಯಲ್ಲಿ ಬಂದು ಬೇಡಿಕೊಳ್ಳುತ್ತಾರೋ ಎಲ್ಲರ ಕೂಗನ್ನು ಕೇಳುತ್ತಾ ನೀನು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆಮೇನ್.